ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್ ಎಸ್.ಕೆ ಗಾರ್ಡನ್ ಟಿಪ್ಸ್. ನಾನು ಸುಮತಿ. ಫ್ರೆಂಡ್ಸ್, ಈಗ ನಮ್ಮ ಮನೆಯಲ್ಲಿ ಸಾಧಾರಣವಾಗಿ ಅಡಿಗೆ ಮಾಡ್ತಿದ್ದಾಗ ಕರಿಬೇವು ಸೊಪ್ಪು ಬೇಕೇ ಬೇಕು. ಯಾವಾಗಲೂ ನಮ್ಮ ಸೌತ್ ಇಂಡಿಯಾದವ್ರಿಗಂತೂ ಕರಿಬೇವು ಸೊಪ್ಪಿಲ್ಲದೆ ಅಡಿಗೆ ಮಾಡಕ್ ಆಗೋದೇ ಇಲ್ಲ. ಚಟ್ನಿ ಆಗಿರ್ಬೋದು, ಸಾಂಬಾರ್ ಆಗಿರ್ಬೋದು, ಸಾರು ಆಗಿರ್ಬೋದು, ಯಾವುದೇ ಆಗಲಿ ಒಗ್ಗರಣೆಗೆ ಕರಿಬೇವು ಸೊಪ್ಪಿದ್ರೇನೆ ಅದು ರುಚಿ. ನಾವೇನ್ ಮಾಡ್ತೀವಿ, ಮಾರ್ಕೆಟ್ ಇಂದ ತರ್ತೀವಿ. ಮಾರ್ಕೆಟ್ ಅಲ್ಲಿ ತಂದಾಗ ಒಂದು ಪ್ರಾಬ್ಲಮ್ ಏನಿರುತ್ತೆ ಅಂದ್ರೆ, ನೋಡಕ್ಕೆ ತುಂಬಾ ಚೆನ್ನಾಗಿರುತ್ತೆ, ಆದ್ರೆ ಪರಿಮಳ ಇರಲ್ಲ. ಅದ್ರಕ್ಕಿಂತ ನಮ್ಮನೇಲೇ ಒಂದೆರಡು ಗಿಡ ಬೆಳೆಸ್ಕೊಂಡ್ರೆ ತುಂಬಾ ಚೆನ್ನಾಗಿರುತ್ತಲ್ವಾ. ತುಂಬಾ ಜನ ಬೆಳೆಸ್ಕೊಳ್ತಾ ಇದ್ದೀರಾ, ಆದ್ರೆ ಸರಿಯಾಗಿ ಬೆಳವಣಿಗೆ ಆಗಲ್ಲ, ಅದು ಕಾಯಿಲೆ ಬಂದಿದೆ ಅಂತೀರಲ್ಲ. ಅಂತದವರಿಗೆ ಈ ವಿಡಿಯೋದಲ್ಲಿ ಕಂಪ್ಲೀಟ್ ಆಗಿ ಮಾಹಿತಿ ಕೊಡ್ತೀನಿ. ನೀವು ಸ್ಕಿಪ್ ಮಾಡ್ಲಾರ್ದೆ ಕೊನೆ ತನಕ ನೋಡಿ. ನನ್ನ ಚಾನಲ್ ಫಸ್ಟ್ ಟೈಮ್ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ಮಾತ್ರ ದಯಮಾಡಿ ಮರಿಬೇಡಿ. ನೋಡಿ, ಇದು ನಮ್ಮನೇಲಿರೋ ಕರಿಬೇವಿನ ಮರ. ಮರ ಅನ್ನೋದಕ್ಕಿಂತ ಒಂದು ಗಿಡ ಅನ್ಬೋದು, ಅಥವಾ ಬುಡ ನೋಡಿದ್ರೆ ಮರ ಅನ್ಬೋದು. ನೋಡಿ, ಇಷ್ಟೇ ಹೈಟ್ ಅಲ್ಲಿ ಇದೆ. ಯಾಕಂದ್ರೆ ನಮ್ ಕುಯ್ಕೊಳ್ಳೋಕೆ ತುಂಬಾ ಈಸಿ ಆಗಿರುತ್ತೆ. ಈ ತರ ನಾವು ಬೆಳೆಸ್ಕೊಳ್ಬೇಕಂತಿದ್ರೆ ಅದನ್ನ ಪ್ರೂನ್ ಮಾಡ್ಬಿಡಿ. ಕಂಪ್ಲೀಟ್ ಆಗಿ ಪ್ರೂನ್ ಮಾಡ್ತಾ ಇದ್ರೆ ನಮಗೆ ಒಳ್ಳೆ ಎಲೆಗಳು ಕ್ವಾಲಿಟಿ ಎಲೆಗಳು ಸಿಕ್ಬೇಕಂತ ಹೇಳಿದ್ರೆ ಅದನ್ನ ನಾವು ಪ್ರೂನ್ ಮಾಡ್ತಾ ಇರ್ಬೇಕು. ಹಾಗೆ ಇದ್ರಲ್ಲಿ ನೋಡಿ, ನೀವು ಎಲೆಗಳೆಲ್ಲ ನೋಡ್ತಾ ಇದ್ರೆ ಒಂದೇ ಒಂದ್ರಲ್ಲಿ ಕೂಡ ಯಾವುದೇ ತರದ ಹುಳ ಹುಪ್ಪಟೆಗಳ ಕಾಟ ಇಲ್ಲ. ಎಷ್ಟು ಎಳೆಯದಾಗಿ ಎಷ್ಟು ಸುಂದರವಾಗಿದೆ ನೋಡಿ. ಈ ತರ ಹೇಗ್ ಬೆಳೆಸ್ಕೊಳ್ಳೋದು ಅನ್ನೋದ್ರ ಬಗ್ಗೆ ಕೂಡ ಈ ವಿಡಿಯೋದಲ್ಲಿ ನಿಮ್ಗೆ ಹೇಳ್ತೀನಿ. ಹಾಗೆ ಈ ತರ ಹೂವು ಬಂತ ಅಂದ್ಕೊಳ್ಳಿ ನಿಮ್ಮ ಮನೇಲಿರೋ ಮರಗಳಲ್ಲಿ, ಅದನ್ನ ದಯವಿಟ್ಟು ಕಟ್ ಮಾಡಿ ಬಿಸಾಕ್ಬೇಡಿ. ಯಾಕಂತ ಹೇಳಿದ್ರೆ ಒಂದ್ಸತಿ ಹೂವು ಬಂದ್ಬಿಟ್ರೆ ಆ ಗಿಡದಲ್ಲಿ ಸರಿಯಾಗಿ ಬೆಳವಣಿಗೆ ಆಗಲ್ಲ. ಇನ್ನ ಕೆಲವರು ಮನೇಲಿ ಕರಿಬೇವು ಗಿಡ ಬೆಳೆಸ್ಕೊಳ್ತಾ ಇರ್ತೀರಾ, ಆ ಬುಷಿಯಾಗಿ ಬೆಳೆಯಲ್ಲ. ಬುಷಿಯಾಗಿ ಬೆಳಿಬೇಕಂತಿದ್ರೆ ಪ್ರೂನ್ ಮಾಡೋದು ತುಂಬಾ ಇಂಪಾರ್ಟೆಂಟ್. ಹಾಗೆ ಇನ್ನೊಂದು ದೊಡ್ಡ ಪ್ರಾಬ್ಲಮ್ ಅಂದ್ರೆ ಅದಕ್ಕೆ ಬರೋ ಕಾಯಿಲೆಗಳು. ಈಗ ಒಂದೊಂದಾಗಿ ಹೇಳ್ತಾ ಇರ್ತೀನಿ, ನಾನು ನೋಡ್ತಾ ಇದ್ದೀನಿ. ಈ ತರ ಚುಕ್ಕಿಗಳು ಕಾಣಿಸ್ದವಾಗ ಇದು ಅಡಿಗೆ ಮಾಡಕ್ಕೆ ಯೋಗ್ಯ ಅಲ್ಲ. ಅವಾಗ ಏನ್ ಮಾಡ್ತೀವಿ ನಾವು, ಅಯ್ಯೋ ಗಿಡ ಹಾಳಾಯ್ತಲ್ಲ ಅಂತ ಫೀಲ್ ಆಗ್ತೀವಿ. ಇದನ್ನ ನಾವು ಅವಾಯ್ಡ್ ಮಾಡ್ಬೇಕಂತಿದ್ರೆ ಸಿಂಪಲ್ ಆಗಿ ಒಂದು ಒಳ್ಳೆ ರೆಮಿಡಿ ಕೊಡ್ತೀನಿ. ಇದಕ್ಕಿಂತ ಬೆಸ್ಟ್ ರೆಮಿಡಿ ಇನ್ನೊಂದಿಲ್ಲ. ಏನಂತ ಹೇಳಿದ್ರೆ, ಕಂಪ್ಲೀಟ್ ಆಗಿ ಅದನ್ನ ಪ್ರೂನ್ ಮಾಡಬೇಡಿ. ಎಳೆ ಕೊಂಬೆಗಳನ್ನೆಲ್ಲ ಇದ್ರ ಕಟ್ ಮಾಡಿಬಿಡಿ. ದಪ್ಪ ದಪ್ಪ ಇದು ಸ್ವಲ್ಪ ಬಿಟ್ಬಿಡಿ. ಬುಡದಿಂದ ಕಟ್ ಮಾಡ್ತಿರೋ, ಇಲ್ಲಾಂದ್ರೆ ದೊಡ್ಡದಿದ್ರೆ ಸ್ವಲ್ಪ ಬಿಟ್ಟು ಕಟ್ ಮಾಡ್ತಿರೋ, ನಿಮ್ ಇಷ್ಟ. ಕಟ್ ಮಾಡಿದ್ರ ಮೇಲೆ ಅದಕ್ಕೊಂಚೂರು ಫಂಗಿಸೈಡ್ ಏನಾರು ಹಾಕಿ, ಆವಾಗಲೇ ತುಂಬಾ ಚೆನ್ನಾಗಿರುತ್ತೆ. ಇನ್ನೊಂದು ನಿಮ್ಗೆ ಟಿಪ್ ಹೇಳ್ತೀನಿ, 45 ಡಿಗ್ರಿ ಆಂಗಲ್ ಅಲ್ಲಿ ಕಟ್ ಮಾಡಬೇಕು. ರೌಂಡ್ ಆಗಿ ಕಟ್ ಮಾಡಿದ್ರೆ ಅದ್ರೊಳಗೆ ನೀರ್ ಹೋಗ್ಬಿಟ್ಟು ಮೇಲ್ಗಡೆಯಿಂದ ಕೊಳೆಯೋ ರೋಗ ಬರುತ್ತೆ, ಒಣಗಿ ಹೋಗೋ ರೋಗ ಬರುತ್ತೆ. ಸ್ವಲ್ಪ ಜಾಗ್ರತೆ ನೋಡ್ಕೊಳ್ಳಿ. ಆವಾಗ ನಾವು ಕಟ್ ಮಾಡಿದವಾಗ ನೆಕ್ಸ್ಟ್ ಬರೋ ಚಿಗುರು ಇರುತ್ತಲ್ಲ, ಅದು ತುಂಬಾ ಚೆನ್ನಾಗಿರುತ್ತೆ. ಆ ಕಾಯಿಲೆಯಿಂದ ಆ ಗಿಡ ಹೊರಗಡೆ ಬರುತ್ತೆ. ಒಂದು ಚುಕ್ಕೆ ಬರೋ ರೋಗ ನಮ್ಗೆ ಕಂಪ್ಲೀಟ್ ಆಗಿ ನಿಂತೋಗುತ್ತೆ. ಇನ್ನೊಂದು ದೊಡ್ಡ ಪ್ರಾಬ್ಲಮ್ ನಾವು ಕರಿಬೇವು ಗಿಡ ಬೆಳೆಸ್ಕೊಳ್ಳೋರಿಗೆ ನೋಡೋದು, ಈ ತರ ಕಪ್ಪಾಗಿ ಒಂಥರ ಎಲೆಗಳೆಲ್ಲ ಹಣ್ಣಾಗಿ ಉದುರಿ ಹೋಗ್ತಾ ಇರತ್ತೆ. ಇದಕ್ಕೇನ್ ಮಾಡ್ಬೋದಂದ್ರೆ, ಯಾವ್ದಾದ್ರು ಫಂಗಿಸೈಡ್, ಅದು ಅರಿಶಿಣ ಆಗಿರ್ಬೋದು, ಅಥವಾ ಚಕ್ಕೆ, ಇದು ನಾವು ದಾಲ್ಚಿನ್ನಿ ಚಕ್ಕೆ ಇರುತ್ತಲ್ಲ ಅದ್ರ ಪುಡಿ ಆಗಿರ್ಬೋದು, ಯಾವ್ದಾದ್ರು ತಗೊಂಡು ನೀರಲ್ಲಿ ಮಿಕ್ಸ್ ಮಾಡಿ 2 ದಿವಸಕ್ಕೆ ಒಂದ್ಸತಿ ಅದ್ ಹಾಕ್ತಾ ಇರಿ. ಆ ತರ ರೋಗ ಬಂದ ಎಲೆಗಳನ್ನ ಹತ್ರ ಒಂದು ಫಸ್ಟ್ ತೆಗ್ದು ಹಾಕ್ಬಿಡ್ಬೇಕು. ಆಮೇಲೆ ಇನ್ನೊಂದು ಕಾಣಿಸೋದು ಎಫಿಡ್ಸ್. ಎಫಿಡ್ಸ್ ಸಿಂಪಲ್ ರೆಮಿಡಿ ಏನಂತ ಹೇಳಿದ್ರೆ, ಸ್ವಲ್ಪ ಉಗುರು ಬೆಚ್ಚಗೆ ನೀರಿಗೆ ಒಂಚೂರು ಡಿಟರ್ಜೆಂಟ್ ಯಾವ್ದಾದ್ರು ಸೋಪಿನ ಪುಡಿ ಹಾಕ್ಬಿಟ್ಟು ಒಂಚೂರು ಎಣ್ಣೆ ಮಿಕ್ಸ್ ಮಾಡಿ 2 ದಿವಸ ಒಂದ್ಸತಿ ಹಾಕ್ತಾ ಇದ್ರೆ ಇದು ಅದರಿಂದ ಪ್ರಾಬ್ಲಮ್ ಸಾಲ್ವ್ ಆಗುತ್ತೆ. ಇನ್ನೊಂದು ದೊಡ್ಡ ಕಾಯಿಲೆ ಈ ಕರಿಬೇವು ಗಿಡ ಕಾಣಿಸೋದೇನಂದ್ರೆ, ಸುರುಳಿ ಸುತ್ಕೊಳ್ಳೋದು. ಅಂದ್ರೆ ಅದು ಚಿಗುರು ಇರುತ್ತಲ್ಲ, ಸರಿಯಾಗಿ ಚೆನ್ನಾಗಿ ಬರಲ್ಲ. ಇದಕ್ಕೆ ಏನಂತ ಹೇಳಿದ್ರೆ ಲೀಫ್ ಕರ್ಲಿ ಅಂತ ಹೇಳ್ತೀವಿ ನಾವು ಇಂಗ್ಲಿಷ್ ಅಲ್ಲಿ. ಈ ತರ ಬಂದವಾಗ ಸೋಡಾ ಪುಡಿ ಬೆಸ್ಟ್ ರೆಮಿಡಿ ಇದಕ್ಕೆ. ಸೋಡಾ ಪುಡಿ ನೀರಲ್ಲಿ ಮಿಕ್ಸ್ ಮಾಡಿ ಒಂಚೂರು ಎಣ್ಣೆ ಏನಾರು ಹಾಕ್ಬಿಟ್ಟು ಅದನ್ನ 2 ದಿವಸ ಒಂದ್ಸತಿ ಹಾಕ್ತಾ ಇದ್ರೆ ಆ ಗಿಡದಲ್ಲ ಆ ಕಾಯಿಲೆ ಕಮ್ಮಿ ಆಗುತ್ತೆ. ಇದು ಕರಿಬೇವು ಸೊಪ್ಪಿ ಮಾತ್ರ ಅಲ್ಲ, ನಿಮ್ಗೆ ಯಾವುದಕ್ಕೆ ಆ ಕಾಯಿಲೆ ಬಂದ್ರು ಕೂಡ ನೀವು ಅದನ್ನ ಮಾಡ್ಬೋದು. ಇನ್ನೊಂದು ದೊಡ್ಡ ಸಮಸ್ಯೆ ಕೆಲವರಿಗೆ ಅಂದ್ರೆ, ಈ ತರ ನೆಟ್ಟಿರ್ತಾರೆ, ಅದು ಏನೋ ಸರಿಯಾಗಿ ಬೆಳವಣಿಗೆನೇ ಆಗಲ್ಲ, ಎಷ್ಟು ವರ್ಷ ಆದ್ರೂ ಕೂಡ ಬೆಳಿತಾನೆ ಇರಲ್ಲ. ಇದಕ್ಕೆ ಏನ್ ಮಾಡ್ಬೋದು ಅಂದ್ರೆ, ಮಣ್ಣನ್ನ ಲೂಸ್ ಮಾಡಿ 15 ದಿವಸಕ್ಕೆ ಒಂದ್ಸತಿ ಮಣ್ಣನ್ನು ಲೂಸ್ ಮಾಡಿ, ಇಲ್ಲಾಂದ್ರೆ ಅರ್ಧ ಮಣ್ಣು ತೆಗೆದ್ಬಿಡಿ, ಅದಕ್ಕೆ ಗೊಬ್ಬರ ಮಣ್ಣು ಮಿಕ್ಸ್ ಮಾಡಿ ಹಾಕಿ. ಆವಾಗ ತುಂಬಾ ಚೆನ್ನಾಗಿ ಬೆಳವಣಿಗೆ ಆಗುತ್ತೆ. ಅಂದ್ರೆ ಬೆಳವಣಿಗೆ ಇರ್ಲಾರ್ದಿದ್ದು ಗಿಡ ನಿಮ್ಮ ಹತ್ರ ಇದ್ರೆ ಮೇಲ್ ತುದಿ ಒಂಚೂರು ಕಟ್ ಮಾಡಿ. ಹಾಗೆ ಆಮೇಲೆ ನಾವು ಪಾಟಲ್ಲಿ ಬೆಳೆಸ್ಬೇಕಿದ್ರೆ ಕೆಲವೊಂದು ಜಾಗ್ರತೆ ತಗೊಳ್ಬೇಕಾಗತ್ತೆ. ಈಗ ನೆಲದ ಮೇಲೆ ಬೆಳೆಸೋ ಮೆಥಡ್ ಬೇರೆ ಇರುತ್ತೆ, ಪಾಟಲ್ಲಿ ಬೆಳೆಸೋ ಮೆಥಡ್ ಬೇರೆ ಇರುತ್ತೆ. ಸಣ್ಣ ಪಾಟಲ್ಲಿ ತುಂಬಾ ಜನ ಏನ್ ಮಾಡ್ತಾರೆ ಅಂದ್ರೆ, ಸಣ್ಣ ಸಣ್ಣ ಪಾಟಲ್ಲಿ ಹಾಕ್ತಾ ಇರ್ತಾರೆ. ತುಂಬಾ ಎಲೆ ಬೇಕು ಅನ್ಕೊಂತ ಇರ್ತಾರೆ, ಆದ್ರೆ ಆ ತರ ಬೆಳೆಯಕ್ ಸಾಧ್ಯ ಆಗಲ್ಲ. ಯಾಕಂತ ಹೇಳಿದ್ರೆ ತುಂಬಾ ದೊಡ್ಡದು ಬರಿಬೇಕಂತ ಹೇಳಿದ್ರೆ ಅದು ಸ್ವಲ್ಪ ದೊಡ್ಡ ಪಾಟೆ ಕೊಡ್ಬೇಕಾಗತ್ತೆ. ಇಲ್ಲ ಅಂತ ಹೇಳಿದ್ರೆ ನಮ್ಗೆ ಅದರಲ್ಲಿ ಜಾಸ್ತಿ ಎಲೆಗಳು ಬರಲ್ಲ. ಎಲೆಗಳು ಜಾಸ್ತಿ ಬರ್ಬೇಕಂತ ಹೇಳಿದ್ರೆ ಆದಷ್ಟು ದೊಡ್ಡ ಪಾಟ್ ಕೊಡ್ತಾ ಇರಬೇಕು. ಫಸ್ಟಿಗೆ ದೊಡ್ಡ ಪಾಟ್ ಕೊಡಬಾರ್ದು, ಅದ್ರ ಬಗ್ಗೆ ಕೂಡ ಈ ವಿಡಿಯೋದಲ್ಲಿ ನಿಮ್ಗೆ ಹೇಳ್ತೀನಿ. ಹಾಗೆ ಈ ಕರಿಬೇವು ಸೊಪ್ಪಿನ ಫಸ್ಟಿಂದನೂ ನಾವು ಕಾಯಿಲೆಗಳು ಬರಬಾರ್ದು ಅಂತ ಅದನ್ನ ನೋಡ್ಕೊಳ್ಬೇಕು ಅಂದ್ರೆ ಏನ್ ಮಾಡ್ಬೇಕಂದ್ರೆ, ಕೈಬೇವಿನ ಎಣ್ಣೆ ಬೆಸ್ಟ್, ಅದಕ್ಕೆ ಒಳ್ಳೆ ರೆಮಿಡಿ ಇದಕ್ಕೆ. ಫಸ್ಟಿಂದಾನು 15 ದಿವಸಕ್ಕೆ ಒಂದ್ಸತಿ ಅಥವಾ ವಾರಕ್ಕೆ ಒಂದ್ಸತಿ ಎಲ್ಲಾ ಗಿಡಗಳ ಮೇಲೆ ಸ್ಪ್ರೇ ಮಾಡ್ತಾ ಇರಿ. ಆವಾಗ ನಮ್ಗೆ ಎಫಿಡ್ಸ್ ಆಗ್ಲಿ, ಮಿಲಿ ಬಗ್ಸ್ ಆಗ್ಲಿ, ಅಥವಾ ಚುಕ್ಕೆ ಕಾಣಿಸೋ ರೋಗಗಳಾಗ್ಲಿ ಇಂಥವೆಲ್ಲ ಕಮ್ಮಿ ಆಗುತ್ತೆ. ಓಕೆನಾ?
ಇದು ಬೆಸ್ಟ್ ರೆಮಿಡಿ. ಕೈಬೇವಿನ ಎಣ್ಣೆ ಅವಾಗ ಗಿಡಗಳಿಗೆ ಹಾಕೋದು. ಆಮೇಲೆ ಹೂವು ಬಂತು ಅಂದ್ಕೊಳ್ಳಿ, ನಮ್ಗೆ ಬೀಜ ಬೇಕು ಅನ್ಸಿದ್ರೆ ಆ ಹೂವನ್ನ ಹಾಗೆ ಬಿಟ್ಬಿಡ್ಬೋದು. ಆವಾಗ ಒಂದು 15-20 ದಿವ್ಸಕ್ಕೆ ನಮ್ಗೆ ಅದ್ರಲ್ಲಿ ಕಾಯಿ ಆಗುತ್ತೆ. ಕಾಯಾಗಿ ಒಂದು 2 ತಿಂಗಳು ಆದ್ರ ಮೇಲೆ ಈ ಮಳೆಗಾಲದ ಮುಂಚೆ ಒಂದು ಮೇ ಏಪ್ರಿಲ್ ಮೇ ತಿಂಗಳಲ್ಲಿ ಹಣ್ಣಾಗ್ತಾ ಇರತ್ತೆ. ಈ ಹಣ್ಣನ್ನ ತಂದ್ಬಿಟ್ಟು ಮಾರ್ಕೆಟಲ್ಲಿ ಕೂಡ ತಂದವ ಒಂದೊಂದ್ಸತಿ ಈ ಹಣ್ಣು ಕಾಣಿಸ್ತಾ ಇರತ್ತೆ. ಒಂದು ವಾರ 10 ದಿವಸ ಇದು ಒಣಗಿಸಿ ಆಮೇಲೆ ಮಣ್ಣಲ್ಲಿ ಹಾಕಿದ್ರೆ ನಮ್ಗೆ ಹೊಸ ಗಿಡಗಳು ತಯಾರಾಗುತ್ತೆ. ಅಂದ್ರೆ ಬೀಜದಿಂದ ಕೂಡ ನಮ್ಮ ಕರಿಬೇವಿನ ಗಿಡನ ಈಸಿಯಾಗಿ ನಾವು ಬೆಳೆಸ್ಕೊಳ್ಬೋದು. ಮಣ್ಣು ಮಾತ್ರ 50% ಮಣ್ಣು 50% ಕೋಕೋಪೀಟಲ್ಲಿ ಮಿಕ್ಸ್ ಮಾಡಿಬಿಟ್ಟು ಅದರಲ್ಲಿ ಬೀಜ ಹಾಕಿದರೆ, ಯಾವುದೇ ಥರ ಬೀಜ ಹಾಕಿದ್ರು ಕೂಡ ಮೊಳಕೆಗಳು ತುಂಬ ಚೆನ್ನಾಗಿ ಬೇಗ ಬರುತ್ತೆ, ತುಂಬ ಹೆಲ್ದಿಯಾಗಿರುತ್ತೆ. ಆಮೇಲೆ ಸ್ವಲ್ಪ ಬೆಳೆದ್ರ ಮೇಲೆ ಅದನ್ನು ಬೇರೆ ಕಡೆ ನಾವು ಟ್ರಾನ್ಸ್ಪ್ಲಾಂಟ್ ಮಾಡ್ಕೊಳ್ಬೇಕು. ಇದಕ್ಕೆ ಒಂದು ಸ್ವಲ್ಪ ಎಳೆ ಬಿಸಿಲು, ಅಂದರೆ ಬೆಳಗಿನ ಬಿಸಿಲಾಗಲಿ ಸಾಯಂಕಾಲದ ಬಿಸಿಲಾಗಲಿ ಬೀಳೋ ಕಡೆ ಈ ಗಿಡಗಳನ್ನ ಇಡಬೇಕು. ಹಾಗೆ ಅದನ್ನ ನಾವು ಇನ್ನೊಂದು ಮೆಥಡ್ ಏನಂದ್ರೆ, ಈಗ ದೊಡ್ಡ ಮರ ನಮ್ಮ ಫ್ರೆಂಡ್ ಮನೇಲಿ ಯಾವ್ದಾರ ಹತ್ರ ಇದ್ರೆ ಅದ್ರ ಕೆಳಗಡೆಯಿಂದ ಸಕ್ಕರ್ಸ್ ಬೆಳೀತಾ ಇರುತ್ತೆ, ಅಂದ್ರೆ ಬೇಬಿ ಪ್ಲಾಂಟ್ಸ್ ಬರ್ತಾ ಇರುತ್ತಲ್ಲ, ಅದನ್ನು ಕೂಡ ತಂದ್ಬಿಟ್ಟು ನಾವು ಸಣ್ಣ ಪಾಟಲ್ಲಿ ಹಾಕಿ ಬೆಳೆಸ್ಬಿಟ್ಟು ಆಮೇಲೆ ದೊಡ್ಡ ಪಾಟಿಗೆ ಶಿಫ್ಟ್ ಮಾಡ್ಕೊಳ್ಬಹುದು. ಓಕೆನಾ. ಇನ್ನು ಕೆಲವರು ಪ್ರಾಬ್ಲಮ್ ಏನಂತ ಹೇಳಿದ್ರೆ, ಪಾಟಲ್ಲಿ ಬೆಳೆಸಿರ್ತಾರೆ ಪಾಪ, ತುಂಬಾ ಚೆನ್ನಾಗಿರುತ್ತೆ, ಅಡಿಗೆಗೆಲ್ಲ ಕೆಲವು ಎಲೆಗಳೆಲ್ಲ ತಗೊಂಡಿರ್ತಾರೆ, ಉದ್ದಕ್ಕೆ ಧ್ವಜಸ್ತಂಭ ತರ ಉದ್ದಕ್ಕೆ ಹೋಗ್ತಾ ಇರುತ್ತೆ, ಬುಷಿಯಾಗಿ ಬರೋದೇ ಇಲ್ಲ. ಅದನ್ನ ಕಟ್ ಮಾಡಕ್ ಅವ್ರಿಗೆ ಮನ್ಸು ಬರಲ್ಲ. ದಯಮಾಡಿ ಈ ತರ ಏನಾದ್ರು ಗಿಡ ಇದ್ರೆ ಅದನ್ನ 1 ಫೀಟು 2 ಫೀಟ್ ತನಕ ಇಟ್ಬಿಟ್ಟು ಅದನ್ನ ಕಟ್ ಮಾಡಿಬಿಡಿ. ಆವಾಗ ನಮಗೆ ಬುಷಿಯಾಗಿ ತುಂಬಾ ಎಲೆಗಳು ಸಿಕ್ಕುತ್ತೆ. ಪ್ರೂನಿಂಗ್ ಮಾಡೋದು ತುಂಬಾ ಇಂಪಾರ್ಟೆಂಟ್ ಈ ಕರಿಬೇವು ಸೊಪ್ಪಿನ ಗಿಡಕ್ಕೆ. ಓಕೆನಾ. ಸರಿ, ಈಗ ಪಾಟಲ್ಲಿ ನೆಡ್ಬೇಕಿದ್ರೆ ಪಾಟಿಂಗ್ ಮಿಕ್ಸ್ ಒಂದು ಬೇಕಲ್ಲ, ಮಿಕ್ಸ್ಚರ್ ಬೇಕಲ್ಲ, ಮಣ್ಣಿನ ಮಿಕ್ಸ್ಚರ್. ಯಾವ ತರ ಇದಕ್ಕೆ ಕರಿಬೇವಿನ ಗಿಡಕ್ಕೆ ಯಾವ ತರ ಮಣ್ಣು ಒಳ್ಳೇದಾಗತ್ತೆ ಅಂದ್ರೆ, ಒಂದು 50% ಮಣ್ಣು ತಗೊಳ್ಳಿ, ಒಳ್ಳೆ ಯಾವುದೇ ಗಾರ್ಡನ್ ಸಾಯಿಲ್, ಹಳೇದಾದ್ರೂ ಪರವಾಗಿಲ್ಲ ಹೊಸದಾದ್ರೂ ಪರವಾಗಿಲ್ಲ, ರೆಡ್ ಸಾಯಿಲ್ ಇದ್ರೆ ಇನ್ನೂ ಒಳ್ಳೇದು. ಅದಕ್ಕೆ ಒಂದು 50% ಮರಳನ್ನ, 50% ಅಲ್ಲ, ಒಂದು 30% ಮರಳನ್ನ ಮಿಕ್ಸ್ ಮಾಡ್ಕೊಳ್ಳಿ. ನಿಮ್ಮ ಹತ್ರ ಮರಳಿಲ್ಲ ಅಂದ್ರೆ ಏನು ಮಾಡೋದು ಅಂತ ಹೇಳಿದ್ರೆ, ಈ ಕಟ್ಟಿಗೆ ಕೆಲಸ ಮಾಡ್ತಿದ್ದ ಪುಡಿ ಸಿಕ್ಕತ್ತಲ್ಲ ಅದನ್ನ ಹಾಕ್ಬೋದು, ಇಲ್ಲಾಂದ್ರೆ ಭತ್ತದ ಹೊಟ್ಟು ಹಾಕ್ಬೋದು, ಇಲ್ಲಾಂದ್ರೆ ಹುಲ್ಲನ್ನ, ಒಣ ಹುಲ್ಲು ಇರುತ್ತಲ್ಲ ಅದನ್ನ ಸಣ್ಣ ಸಣ್ಣ ಕಟ್ ಮಾಡಿಬಿಟ್ಟು ಅದನ್ನ ಹಾಕ್ಬೋದು. ಆಮೇಲೆ ಒಳ್ಳೇದು ಯಾವ್ದಾದ್ರು ಒಂದು 30% ಇದು ತಗೊಳ್ಳಿ, ಯಾವುದು ಗೊಬ್ಬರ, ಯಾವುದಾದ್ರೂ ಗೊಬ್ಬರ, ನಿಮ್ಮ ಹತ್ರ ಇರೋ ಗೊಬ್ಬರ ತಗೊಳ್ಳಿ. ಒಂದ್ ವೇಳೆ ಗಿಡ ಇನ್ನೂ ಎಳೆದಿದೆ, ನಮ್ಗೆ ಫಾಸ್ಟಾಗಿ ಬೆಳಿಬೇಕಂತಿದ್ರೆ ಅಂತ ಸ್ವಲ್ಪ ಕೋಕೋಪೀಟ್ ಮಿಕ್ಸ್ ಮಾಡ್ಕೊಳ್ಬೇಕು. ದೊಡ್ಡ ಗಿಡಕ್ಕೆ ಹಾಕಕ್ ಹೋಗ್ಬೇಡಿ, ಸಣ್ಣ ಗಿಡದವ್ರು ಬೇಕಾದ್ರೆ ಕೋಕೋಪೀಟ್ ಸ್ವಲ್ಪ ಮಿಕ್ಸ್ ಮಾಡ್ಕೊಳ್ಬಹುದು. ಆಮೇಲೆ ಈ ಮಣ್ಣಿಗೆ ಒಂದು ಸ್ವಲ್ಪ ಫಂಗಿಸೈಡ್ ತುಂಬಾ ಇಂಪಾರ್ಟೆಂಟ್. ಸಾಫ್ಟ್ ಫಂಗಿಸೈಡ್ ಆದ್ರೂ ಆಗ್ಬೋದು, ಅಥವಾ ನಾವು ಆರ್ಗಾನಿಕ್ ಮಾಡ್ತೀವಿ ಅಂತ ಹೇಳಿದ್ರೆ ಬೇರೆ ಏನಾದ್ರೂ ನಮ್ಮ ಹತ್ರ ಅರಿಶಿನ ಇಂಥದ್ದೆಲ್ಲ ಇರುತ್ತಲ್ಲ ಅದನ್ನು ಕೂಡ ಹಾಕ್ಬೋದು. ನಾನು ಬೇಕಾದಷ್ಟು ಬೇರೆ ವಿಡಿಯೋದಲ್ಲಿ ಹೇಳಿದ್ದೀನಿ. ಆಮೇಲೆ ತಿಂಗಳಿಗೆ ಒಂದ್ಸರ್ತಿ ಒಂದು ಚಮಚ ಎಪ್ಸಮ್ ಸಾಲ್ಟ್ ಹಾಕೋದ್ರು ಕೂಡ ಗಿಡ ಫಾಸ್ಟ್ ಆಗಿ ತುಂಬಾ ಚೆನ್ನಾಗಿ ಬೆಳೆಯುತ್ತೆ. ಇದನ್ನೆಲ್ಲ ನಾವು ಮಿಕ್ಸ್ ಮಾಡ್ಕೊಂಡ್ಬಿಟ್ಟು ಪಾಟಲ್ಲಿ ಒಂದು 80% ಮಣ್ಣು ಮಿಕ್ಸ್ ಮಾಡಿ ಅದರಲ್ಲಿ ಗಿಡ ನೆಡಬೇಕು. ಇನ್ನೊಂದು ತುಂಬಾ ಜನ ಮಾಡೋ ತಪ್ಪು ಎಲ್ಲಿ ಅಂತ ಹೇಳಿದ್ರೆ, ದೊಡ್ಡ ಗಿಡನ ಸಣ್ಣ ಪಾಟಲ್ಲಿ ನೆಡ್ತಾರೆ, ಸಣ್ಣ ಗಿಡನ ದೊಡ್ಡ ಪಾಟಲ್ಲಿ ನೆಡ್ತಾರೆ. ಯಾಕಂದ್ರೆ ಅದು ಪರ್ಮನೆಂಟ್ ಆಗಿರೋ ಗಿಡ ದೊಡ್ಡದು ಇರ್ಲಿ ಅಂತ ಹೇಳ್ಬಿಟ್ಟು ದೊಡ್ಡ ದೊಡ್ಡ ಡಬ್ಬದಲ್ಲೆಲ್ಲ ಹಾಕ್ತಾ ಇರ್ತಾರೆ. ಆ ಥರ ಮಾಡಕ್ ಹೋಗ್ಬೇಡಿ. ಆ ಗಿಡ ಸೈಜ್ ನೋಡಿ ಪಾಟನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. ಆಮೇಲೆ ಈ ಗಿಡಕ್ಕೆ, ಕರಿಬೇವು ಸೊಪ್ಪಿನ ಗಿಡಕ್ಕೆ ಒಂದು 6 ಗಂಟೆನಾದ್ರು ಬಿಸಿಲು ಕಂಪಲ್ಸರಿ ಬೇಕು. ಬಿಸಿಲಿಲ್ಲಾರ್ದಿದ್ರೆ ಕರಿಬೇವಿನ ಗಿಡ ತುಂಬಾ ಚೆನ್ನಾಗಿ ಬೆಳೆಯೋದೇ ಇಲ್ಲ, ಅದು ಸರಿ ಬರಲ್ಲ ಎಲೆಗಳು. ಅದು ಮಾತ್ರ ನೆನ್ಪಿಟ್ಕೊಳ್ಳಿ. ಬಾಲ್ಕನಿಲೇ ಬೆಳೆಸೋರಾಗ್ಲಿ ಅಥವಾ ಮರದ ಕೆಳಗೆ ಬೆಳೆಸ್ಕೊಳ್ಳೋರಾಗ್ಲಿ ಇದನ್ನೊಂದು ಸ್ವಲ್ಪ ತಲೆಯಲ್ಲಿ ಇಟ್ಕೊಳ್ಳಿ. ಆಮೇಲೆ ಇದಕ್ಕೆ ನೀರು, ದಿನಕ್ಕೊಂದ್ಸರ್ತಿ ನೀರು ಹಾಕ್ಲೇಬೇಕು ಕರಿಬೇವು ಸೊಪ್ಪಿನ ಗಿಡಕ್ಕೆ. ನೀರಿಲ್ದಿದ್ರೆ ಮಾತ್ರ ಮಣ್ಣು ಒಣಗಿ ಹೋದ್ರೆ ಗಿಡಗಳಲ್ಲಿ ಬೆಳವಣಿಗೆ ಕಮ್ಮಿ ಆಗತ್ತೆ. ಕಂಪಲ್ಸರಿ ದಿನಕ್ಕೊಂದ್ಸರ್ತಿ ನೀರು ಹಾಕ್ತಾನೆ ಇರಬೇಕು. ಆಮೇಲೆ ಪರಿಮಳ ಜಾಸ್ತಿ ಆಗ್ಬೇಕಿದ್ರೆ, ಈ ಗಿಡದಲ್ಲಿ, ನಮ್ಮ ಕರಿಬೇವು ಗಿಡದಲ್ಲಿ ಪರಿಮಳ ಜಾಸ್ತಿ ಆಗ್ಬೇಕಿದ್ರೆ ನಮ್ಮ ಅಜ್ಜಿ ಕಾಲದಿಂದನೂ ಒಂದು ಟಿಪ್ ಇದೆ. ಏನಂದ್ರೆ, ಹುಳಿ ಮಜ್ಜಿಗೆ ಕರಿಬೇವು ಗಿಡಕ್ಕೆ ಹಾಕಿ ತುಂಬಾ ಚೆನ್ನಾಗಿ ಪರಿಮಳ ಬರುತ್ತೆ ಅಂತ ಎಲ್ಲರಿಗೂ ಗೊತ್ತಿದೆ. ಅದಕ್ಕೊಂಚೂರು ಹಿಂಗ್ ಹಾಕಿ ಆವಾಗ ಇನ್ನೂ ಪರಿಮಳ ಜಾಸ್ತಿ ಬರುತ್ತೆ. ಒಂಚೂರು ಹಿಂಗ್ ಮಿಕ್ಸ್ ಮಾಡಿ ಆ ಮಜ್ಜಿಗೆ ನೀರನ್ನ ಎಲ್ಲಾ ಗಿಡಗಳಿಗೆ ಹಾಕಿದ್ರು ಪರವಾಗಿಲ್ಲ, ಈ ಗಿಡಕ್ಕಂತೂ ಹಾಕ್ತಾ ಇರಿ. ತಿಂಗಳಿಗೆ ಒಂದ್ಸತಿ 2 ತಿಂಗಳಿಗೆ ಒಂದ್ಸತಿ ಹಾಕ್ತಾ ಇರಿ, ತುಂಬಾ ಚೆನ್ನಾಗಿ ಬೆಳೆಯುತ್ತೆ. ಆಮೇಲೆ ಕಾಫಿ ಪೌಡ್ರದ್ದು ಡಿಕಾಕ್ಷನ್ ಇರುತ್ತಲ್ಲ ಅದನ್ನ ಒಂಚೂರು ಹಾಕ್ಬೋದು, ಇಲ್ಲ ಅಂದ್ರೆ ಟೀ ಪುಡಿನ ಹಾಕ್ಬೋದು. ಇದರಿಂದ ಏನಂತ ಹೇಳಿದ್ರೆ ಅದಕ್ಕೆ ನೈಟ್ರೋಜನ್ ಜಾಸ್ತಿ ಇರೋದ್ರಿಂದ ಗಿಡಗಳಲ್ಲಿ ಎಲೆಗಳು ಜಾಸ್ತಿ ಬರುತ್ತೆ. ಹಾಗೆ ತಿಂಗಳಿಗೆ ಒಂದ್ಸತಿ ಒಳ್ಳೆ ಕಂಪೋಸ್ಟ್ ಒಂದೊಂದು ಮುಷ್ಟಿ ಹಾಕ್ತಾ ಇರಿ. ಇದರಿಂದ ಕೂಡ ಬೆಳವಣಿಗೆ ಫಾಸ್ಟ್ ಆಗಿ ಬರುತ್ತೆ, ತುಂಬಾ ಚೆನ್ನಾಗಿ ಎಲೆಗಳು ಬರುತ್ತೆ. ಆಮೇಲೆ ಇನ್ನೊಂದೇ, ನೀರು ಜಾಸ್ತಿ ಆದಾಗ ಈ ತರ ಪಾಚಿ ಕಡ್ದಂಗಿರುತ್ತೆ. ಅಂತ ಟೈಮಲ್ಲಿ 15 ದಿವಸಕ್ಕೆ ಒಂದ್ಸತಿ ಮಣ್ಣನ್ನು ನಾವು ಲೂಸ್ ಮಾಡ್ತಾ ಇದ್ರೆ ಈ ತರದ ಪ್ರಾಬ್ಲಮ್ ಏನಾದ್ರು ಸಾಲ್ವ್ ಆಗುತ್ತೆ. ಈ ತರ ಎಲ್ಲ ನಾವು ಜಾಗ್ರತೆ ತಗೊಂತಾ ಇದ್ರೆ ನಮ್ಮ ಮನೇಲಿರೋ ಕರಿಬೇವು ಗಿಡ ಕೂಡ
ಖುಷಿಯಾಗಿ ತುಂಬ ಚೆನ್ನಾಗಿ ಒಳ್ಳೆ ನಮಗೆ 365 ಡೇಸ್ ಕೂಡ ನಮ್ಮ ಅಡುಗೆಗೆ ಕರಿಬೇವಿನ ಎಲೆ ಸಿಗ್ತಾನೆ ಇರುತ್ತೆ. ಒಂದಕ್ಕೆ ಒಂದು 4 ಪಾಟಲ್ಲಿ ಹಾಕ್ಕೊಳ್ಳಿ, ಬೆಳೆಸ್ಕೊಳ್ಳಿ. ಆವಾಗ ಏನಾಗುತ್ತೆ ಅಂದರೆ ನಾವು ಮಾರ್ಕೆಟಿಂದ ತರೋದೇ ಬೇಡ, ನಮ್ಮ ಮನೇಲಿರೋ ಎಲೆಗಳೇ ಸಾಕಾಗುತ್ತೆ. ಒಂದೇ ಗಿಡ ಇದ್ರೆ ಸ್ವಲ್ಪ ಪ್ರಾಬ್ಲಮ್ ಆಗುತ್ತೆ. ಒಂದಕ್ಕೆ 4 ಗಿಡ ಹಾಕ್ಕೊಳ್ಳಿ. ಈಗ ನಾನು ನೆನಪಿರೋ ಟಿಪ್ಸ್ ಎಲ್ಲ ಹೇಳಿದ್ದೀನಿ ಅಂದ್ಕೊಂಡಿದ್ದೀನಿ. ಒಂದು ವೇಳೆ ಏನಾದ್ರು ನೆನಪಾದರೆ ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ಹೇಳ್ತೀನಿ. ಇನ್ನು ನಿಮ್ಗೆ ಏನಾದ್ರು ಡೌಟ್ಸ್ ಇದ್ದರೆ ಕಾಮೆಂಟಲ್ಲಿ ಕೇಳಿ, ಅದು ನಾನು ಆನ್ಸರ್ ಕೊಡ್ತೀನಿ. ಇನ್ನು ನೆಕ್ಸ್ಟ್ ಒಳ್ಳೆ ವಿಡಿಯೋದಲ್ಲಿ ಬರ್ತೀನಿ. ಅಲ್ಲಿ ತನಕ ಟೇಕ್ ಕೇರ್, ಬಾಯ್.